ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಎಳ್ಳು ಬೆಲ್ಲ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಎಳ್ಳು ಬೆಲ್ಲ ಮಾಡಲಿಕ್ಕೆ ಏನೇನು ಬೇಕೋ ಸಾಮಾನುಗಳು ಅಂತ ನೋಡ್ಕೊಳ್ಳುವ. ಇಲ್ಲೇ ಹುರಿದ್ಬಿಟ್ಟು ಶೇಂಗಾ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು. ಇಲ್ಲಿ ಕಲ್ಸಕ್ಕರೆ ತೊಗೊಂಡಿದ್ದೀನಿ, ಡೈಮಂಡ್ ಕಲ್ಸಕ್ಕರೆ. ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು. ಕಲ್ಸಕ್ಕರೆ 1/4 ಕಪ್ಪು. ಒಂದು 1/4 ಕಪ್ಪು ಎಳ್ಳು ತೊಗೊಂಡಿದ್ದೀನಿ, ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಶೇಂಗಾ ಎಳ್ಳು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಶೇಂಗಾನ ಇಲ್ಲಿ ಸೈಡಿಗೆ ಇಟ್ಟು ಕೊಬ್ಬರಿ ತುರ್ಕೊಳ್ಬೇಕು. ಈಗ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಈ ಥರ ಗಿಟ್ಟಗಿರುತ್ತೆ ತೊಗೊಂಡು ಮೇಲೆ ಸಿಪ್ಪೆ ತೆಗಿಬೇಕು. ಇದನ್ನು ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಒಂದು ತುರುಮಣ್ಣು ತೊಗೊಂಡು ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೋಬೇಕು. ನೋಡಿ, ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಚಿಕ್ಕ ಚಿಕ್ಕದಾಗಿ ಡೈಮಂಡ್ ಸಿಪ್ಪೆ ಈ ಥರ ಎಲ್ಲ ಸಿಪ್ಪೆ ತಗೊಂಡ್ರೆ ಬೇಗ ಬೇಗ ಬರ್ತದೆ. ಅದ್ರಂಗೆ ಕಷ್ಟ ಆಗೋದಿಲ್ಲ. ಕಪ್ಪು ಭಾಗ ತೆಗೆದುಬಿಡೋದು, ಬಿಳಿದು ಮಾತ್ರ ಉಳ್ಕೊತೈತಿ. ನೋಡಿ, ಅರ್ಧ ತೊಗೊತೀನಿ. ಎಲ್ಲ ತೊಗೊಳೋದಿಲ್ಲ, ಸ್ವಲ್ಪನೇ ತೊಗೊಳೋದು ನಾನು. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಂಡು ನೀವು ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಡೈಮಂಡ್ ಶೇಪಿಗೆ ಆದರೂ ಕಟ್ ಮಾಡ್ಕೊಬೋದು, ಚೌಕ್ ಶೇಪಲ್ಲಿ ಆದರೂ ಕಟ್ ಮಾಡ್ಕೊಬೋದು. ಸಣ್ಣ ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೋಡಿ, ಈ ಥರ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ. ಈಗ ಚಿಕ್ಕದಾಗಿ ಇಷ್ಟಿಷ್ಟು ಕಟ್ ಮಾಡ್ಕೊಳ್ಬೇಕು ಕೊಬ್ಬರಿನ. ನೋಡಿ, ಈ ಥರ ಎಲ್ಲವನ್ನು ಇದೇ ಥರ ಕಟ್ ಮಾಡ್ಕೊಳ್ಬೇಕು. ನೋಡ್ರಿ, ಎಲ್ಲ ರೆಡಿ ಆಯ್ತು. ಈಗ ಎಳ್ಳು, ಕೊಬ್ಬರಿ, ಕಲ್ಸಕ್ಕರೆ, ಬೆಲ್ಲ ಅಷ್ಟು ರೆಡಿ ಆಗಿದೆ. ಈಗ ಒಂದೊಂದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಒಂದು ಬೌಲು, ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಹೆಚ್ಚಿದಂಥ ಕೊಬ್ಬರಿ ಅರ್ಧ ಕಪ್ಪು, ಕಲ್ಸಕ್ಕರೆ ಅರ್ಧ ಕಪ್ಪು, ಶೇಂಗಾ ಅರ್ಧ ಕಪ್ಪು, ಎಳ್ಳು 1/4 ಕಪ್ಪು, ಬೆಲ್ಲ ಅರ್ಧ ಕಪ್ಪು ಎಲ್ಲವನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ. ಸ್ಪೂನಲ್ಲಿ ಆದರೂ ಮಿಕ್ಸ್ ಮಾಡ್ಬೋದು, ಕೈಯಲ್ಲಿ ಆದರೂ ಮಿಕ್ಸ್ ಮಾಡ್ಬೋದು. ನೋಡಿ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ. ನೀವು ಈ ಥರ ಮಾಡ್ಕೊಳ್ಳಿ. ಎಲ್ಲರಿಗೂ ಸಿಹಿಯನ್ನು ಹಂಚಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ. ನೋಡಿದ್ರೆಲ್ಲ ಯಾವ ಥರ ಮಾಡ್ಕೊಳ್ಳೋದಂತ ನೀವು ಸಹ ಮಾಡ್ಕೊಳ್ಳಿ. ಹೇಗೆ ಬಂತಂತ ತಿಳಿಸಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.